ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಾವು ಈ ಕಟ್ಟಡ ಕಾರ್ಮಿಕರ ಕಾರ್ಡ್ ಸಂಬಂಧಪಟ್ಟಂಗ ಒಂದಿಷ್ಟು ಸರ್ವಿಸ್ಗಳನ್ನ ಹೇಳಿದೀವಿ. ಉದಾಹರಣೆಗೆ ಏನು ಹೇಳಿದೀವಿ ಅಂತಂದ್ರೆ, ಕಟ್ಟಡ ಕಾರ್ಮಿಕರ ಕಾರ್ಡ್ ಮಾಡಿಸಿದ್ರೆ ಅವರಿಗೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರುವಂತದ್ದು ಅಂತ ಹೇಳಿದೀವಿ. ಇದೇ ತರ ಬಹಳಷ್ಟು ಜನ ಸ್ಕಾಲರ್ಶಿಪ್ ತಗೊಂಡಿರುವಂತಹ ಫಲಾನುಭವಿಗಳನ್ನ ನಾವು ನಮ್ಮ ಸರ್ವಿಸ್ ಅಲ್ಲಿ ಬಹಳಷ್ಟು ಜನ ನೋಡಿರ್ತೀವಿ. ಅದೇ ತರ ಇನ್ನೊಂದು ಮಾತು ಹೇಳಿದೀವಿ, ಮಕ್ಕಳ ಮದುವೆ ಸಹಾಯಧನ ಬರುತ್ತಂತ ಹೇಳಿದೀವಿ. 60,000 ಸಹಾಯಧನ ಏನದಲ್ಲ, ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಮದುವೆ ಚೆನ್ನಾಗಿ ಮಾಡಬೇಕು, ಅವರು ಸಮಾಜದೊಳಗಡೆ ಸದೃಢವಾಗಿದ್ದಾರೆ ಅಂತೇಳಿ ತಲೆ ಎತ್ತು ಬದುಕಬೇಕು, ಬಡವರ ತರ ಅಲ್ಲ, ಅವರು ಸಹ ಮಧ್ಯಮ ವರ್ಗದವ್ರ ತರ ಮದುವೆ ಮಾಡಬೇಕು ಅಂತೇಳಿ ಅವರಿಗೂ ಸಹ ಒಂದು ಸಹಾಯಧನವನ್ನ ಈ ಕರ್ನಾಟಕ ಸರ್ಕಾರ ಕಟ್ಟಡ ಕಾರ್ಮಿಕ ಇಲಾಖೆ ನೀಡ್ತಾ ಇದೆ. ಇದೇ ತರ ಬಹಳಷ್ಟು ಸ್ಕೀಮ್ಗಳು ಈ ಕಟ್ಟಡ ಕಾರ್ಮಿಕರ ಒಂದು ಕಾರ್ಡ್ಗಳನ್ನು ಹೊಂದಿರುವಂತಹ ಫಲಾನುಭವಿಗಳೇ ಸಿಗ್ತಾವ. ನಾನು ಈಗಾಗಲೇ ಮಾಡಿ ಹೇಳಿದ್ದೀನಿ, ಕಟ್ಟಡ ಕಾರ್ಮಿಕರ ಕಾರ್ಡ್ ಅಂತಂದ್ರೆ ಈ ಕಟ್ಟಡಕ್ಕೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನ ಮಾಡುವಂಥವ್ರು. ಉದಾಹರಣೆಗೆ ಗೌಂಡಿ ಕೆಲಸ ಮಾಡುವಂಥವ್ರು, ಗಾರೆ ಕೆಲಸ ಮಾಡುವಂಥವ್ರು, ಸೆಂಟ್ರಿಂಗ್ ಕೆಲಸ ಮಾಡುವಂಥವ್ರು, ಕಾರ್ಪೆಂಟ್ರಿ ಕೆಲಸ ಮಾಡುವಂಥವ್ರು, ಎಲೆಕ್ಟ್ರಿಕಲ್ ಕೆಲಸ ಮಾಡುವಂಥವ್ರು, ಇತರೆ ಕಟ್ಟಡ ನಿರ್ಮಾಣದ ಚಟುವಟಿಕೆಗಳಲ್ಲಿ ಅವರು ತೊಡಗಿಸಿಕೊಂಡಿರುವಂತಹ ವಿವಿಧ 32 ತರಹದ ಉದ್ಯೋಗಗಳನ್ನು ಮಾಡುವಂತಹ ಕಾರ್ಮಿಕರಿಗೆ ಇವತ್ತು ಕಟ್ಟಡ ಕಾರ್ಮಿಕರ ಕಾರ್ಡ್ಗಳನ್ನ ಕರ್ನಾಟಕ ಸರ್ಕಾರ ಕೊಡ್ತಾ ಇದೆ. ಅದರ ಜೊತೆ ಸುಮಾರಷ್ಟು ಸೇವೆಗಳನ್ನು ಕೊಡ್ತಾ ಇದೆ. ಇದೇ ತರ ಇವತ್ತು ನಾವೊಂದು ಅಪ್ಲಿಕೇಶನ್ ಅನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಏನಂತಂದ್ರೆ, ಈ ಕಟ್ಟಡ ಕಾರ್ಮಿಕರು ಮನೆಯಿಂದ ಕೆಲಸ ಮಾಡ್ಬೇಕಂತ ಹೊರಗಡೆ ಹೋಗಿರ್ತಾರ, ಅವರು ವಾಪಸ್ ಮನೆಗೆ ಬಂದು ತಲುಪೋ ತನೂ ಸಹ ಕಟ್ಟಡ ಕಾರ್ಮಿಕರ ಕಾರ್ಡ್ ಯಾವ ತರ ಕೆಲಸ ಮಾಡ್ತಿರತ್ತ ಅನ್ನುವಂಥದ್ದನ್ನ ನಿಮ್ಗೆ ಹೇಳಿಕೊಡೋದಾಗ ಹೊಂಟಿದೆ. ಈಗ ನಾವು ನಿಮ್ಗೆ ಹೆಸರು ಹೇಳ್ಬೇಕಾಗತ್ತಾ, ಅನಿವಾರ್ಯ ಪ್ರಸಂಗ ಹೆಸರನ್ನ ಹೇಳ್ತಾ ಇದ್ದೀವಿ. ಆ ಕಟ್ಟಡ ಕಾರ್ಮಿಕರಿಗೆ ಇವತ್ತು ಒಂದು ಸಹಾಯಧನ ಜಮಾ ಆಗಿದೆ. ಅದೇನ್ ಜಮಾ ಆಗಿದೆ, ಎಷ್ಟು ಜಮಾ ಆಗಿದೆ, ಯಾವ ತರ ಜಮಾ ಆಗತ್ತಾ, ಮತ್ತು ಅದನ್ನ ನಾವು ಸರಳವಾಗಿ ತಗೋಬೇಕು ಅಂತಂದ್ರೆ ಯಾವ ತರ ಪ್ರೊಸೀಜರ್ ಫಾಲೋ ಮಾಡಬೇಕು. ಈಗಾಗಲೇ ಅವ್ರ ಕುಟುಂಬದ ಸದಸ್ಯರೊಬ್ರು ಬಂದಿದ್ದಾರೆ, ಇವತ್ತು ಅವರು ನಮ್ಮ ಜೊತೆ ಇಲ್ಲ. ಅವ್ರಿಗೆ ಬಂದಿರುವಂತಹ ಸಹಾಯಧನವನ್ನ ಅವ್ರ ಕುಟುಂಬದ ಸದಸ್ಯರಿಗೆ ನಾವು ಒಪ್ಪಿಸ್ತಾ ಇದ್ದೀವಿ ಮತ್ತು ಅದ್ರ ಬಗ್ಗೆ ಸರಿಯಾಗಿ ಮಾಹಿತಿಯನ್ನು ಕೊಟ್ಟು ಅವ್ರಿಗೆ ಮುಟ್ಟಿಸ್ತಾ ಇದ್ದೀವಿ. ಅದು ಸಹ ಈ ಹಳ್ಳಿಗಳಲ್ಲಿ, ಗ್ರಾಮೀಣ ಭಾಗಗಳಲ್ಲಿ ಇರುವಂತಹ ನಮ್ಮ ಸೇವಾ ಕೇಂದ್ರಗಳ ಮೂಲಕ ಜನರನ್ನ ಯಾವುದು ನಗರ, ಸಿಟಿ, ಮತ್ತೊಂದು ಇನ್ನೊಂದು ಕಡೆ ಅಲಿದಾಡಿಸೋದ ಹತ್ರ ಕೆಲಸಗಳನ್ನ ನೀಡ್ತಾ ಇದ್ದೀವಿ. ಅದು ಕಡಿಮೆ ಬಜೆಟ್, ಅಂದ್ರೆ ಒಂದು 100-150 ರೂಪಾಯಿ ಆನ್ಲೈನ್ ಪ್ರೊಸೀಜರ್ ನಮ್ದೇನು ಖರ್ಚಿರುತ್ತಲ್ಲ ಅಷ್ಟೇ ದುಡ್ಡಲ್ಲಿ ನಾವು ಅವ್ರಿಗೆ ಕೆಲಸಗಳನ್ನ ಮಾಡಿಕೊಡ್ತಾ ಇರುವಂತದ್ದು. ಇಲ್ಲಿ ನೋಡ್ಬೋದು, ಒಬ್ರು ಆತ್ಮಾನಂದ್ ಅಂತ ಹೇಳಿ ಒಬ್ರು ಕಟ್ಟಡ ಕಾರ್ಮಿಕರು. ಇವರು ಕೆಲಸ ಮಾಡ್ಬೇಕಾದ್ರೆ ಆಕಸ್ಮಿಕವಾಗಿ ಅಪಘಾತವಾಗಿ ಡೆತ್ ಆಗಿರುವಂತದ್ದು, ಒಂದು ಆಕ್ಸಿಡೆಂಟಲ್ ಡೆತ್. ಇದು ಕಟ್ಟಡ ಕೆಲಸ ಮಾಡ್ಬೇಕಾದ್ರೆ ಏನಾದ್ರು ಡೆತ್ ಆಗಿತ್ತು ಅಂತಂದ್ರೆ ಅವರಿಗೆ ಕಟ್ಟಡ ಕಾರ್ಮಿಕರ ಇಲಾಖೆಯಿಂದ 5 ಲಕ್ಷ ಅವರಿಗೆ ಸಹಾಯಧನ ಸಿಕ್ತಿತ್ತು. ಅವರು ಕಟ್ಟಡ ಕೆಲಸ ಮಾಡ್ಬೇಕಾಗಿರುವಂತ ಸಂದರ್ಭದಲ್ಲಿ ಡೆತ್ ಆಗಿಲ್ಲ, ಆಸ್ ಅ ನ್ಯಾಚುರಲ್ ಡೆತ್ ಅಂತ ಕನ್ಸಿಡರ್ ಆಗುತ್ತೆ. ಇದು ಸಾಮಾನ್ಯ ಸಾವು. ಹೀಗಾಗಿ ಈ ವ್ಯಕ್ತಿಗೆ ಇವತ್ತು ಇವರು ಅಪ್ಲಿಕೇಶನ್ ಅನ್ನ ಹಾಕಿದಾರ. ಅಪ್ಲಿಕೇಶನ್ ಹಾಕಬೇಕಾದ್ರೆ ಇವ್ರದ್ದು ಕಟ್ಟಡ ಕಾರ್ಮಿಕರ ಕಾರ್ಡ್ ಇರಬೇಕು. ಇವ್ರ ನಾಮಿನಿ ಯಾರಿದಾರಲ್ಲ ಅವ್ರ ಆಧಾರ್ ಕಾರ್ಡು, ಅವ್ರ ಬ್ಯಾಂಕ್ ಪಾಸ್ಬುಕ್, ಅವ್ರ ಬೇಸಿಕ್ ಡಾಕ್ಯುಮೆಂಟ್ಸ್, ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿಗಳನ್ನ, ಯಾವ ತರ ಸಾವಾಗಿದೆ, ಎಲ್ಲಿ ಸಾವಾಗಿದೆ, ಸ್ಥಳ, ದಿನಾಂಕ ಎಲ್ಲವನ್ನು ಹಾಕಿ ನಾವು ಇಲ್ಲಿ ಅಪ್ಲಿಕೇಶನ್ ಇದೆ ನೋಡ್ರಿ, ಫ್ಯೂನರಲ್ ಎಕ್ಸ್ಪೆನ್ಸ್ ಅಂಡ್ ಡೆತ್ ಅಸಿಸ್ಟೆನ್ಸ್. ಲೇಬರ್ ಕಾರ್ಡ್ ಇದ್ದವರು ನಮ್ಮ ಒಂದು ಕಟ್ಟಡ ಕಾರ್ಮಿಕ ಇಲಾಖೆಯಲ್ಲಿ ಈ ಅರ್ಜಿಯನ್ನು ಹಾಕಬೇಕು. ಈ ಅರ್ಜಿ 16/5/2025 ತಾರೀಕಿನ ದಿನ ಕಟ್ಟಡ ಕಾರ್ಮಿಕರ ಕುಟುಂಬದವರು ಬಂದ್ಬಿಟ್ಟು ಅವ್ರ ಅರ್ಜಿಯನ್ನ ಹಾಕಿದ್ರು. ಓಕೆ, ಅದು ಇವತ್ತು ನಾವು ಅದನ್ನ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡ್ತಾ ಇದ್ದೀವಿ. ಅವರಿಗೆ ಒಂದು ಖುಷಿ ಏನಂತಂದ್ರೆ, ದೊಡ್ಡ ಬೇಜಾರಾಗಿರುತ್ತೆ, ಸಾವು ಅನ್ನೋದು ಯಾರಿಗೂ ಖುಷಿ ಅಲ್ಲ. ಬಟ್ ಅವ್ರ ಕಷ್ಟ ಕಾಲದಲ್ಲಿ ಅವ್ರಿಗೊಂದು ಮಂಜೂರಾತಿ ಆದೇಶ ಅಂತ ಬಂದಿದೆ, ಸ್ಯಾಂಕ್ಷನ್ ಆರ್ಡರ್ ಅಂತ ಕರಿತೇವೆ ಇಂಗ್ಲಿಷ್ ಅಲ್ಲಿ. ಅವ್ರ ಕುಟುಂಬಕ್ಕೆ ಇವತ್ತು 75,000 ರೂಪಾಯಿ ಕಟ್ಟಡ ಕಾರ್ಮಿಕ ಇಲಾಖೆಯಿಂದ ಸಹಾಯಧನ ಸಿಗ್ತಾ ಇದೆ. ಇಲ್ಲಿ ನೋಡ್ಬೋದು, 75,000 ರೂಪಾಯಿ ಇಲ್ಲಿ ಓದ್ ಹೇಳ್ತಾ ಇದ್ದೀನಿ. ಅಂತ್ಯಕ್ರಿಯೆ ವೆಚ್ಚ ಹಾಗೂ ಅನುಗ್ರಹ ರಾಶಿ ಸಹಾಯಧನ ಪಡೆಯಲು ಸಲ್ಲಿಸಿದ್ದ ನಿಮ್ಮ ಅರ್ಜಿಯನ್ನು ಮಂಜೂರು ಮಾಡಲಾಗಿದೆ. ಮಂಜೂರಾದ ಮೊತ್ತ ಅನುಗ್ರಹ 71,000 ರೂಪಾಯಿ ಅವರಿಗೆ ಡೆತ್ ಅಸಿಸ್ಟೆನ್ಸ್ ಬಂದಿರುವಂತದ್ದು. ಅವ್ರ ಅಂತ್ಯಕ್ರಿಯೆ ಮಾಡ್ಬೇಕಂತೇಳಿ ಅದಕ್ಕೆ ಸಹ 4,000 ರೂಪಾಯಿ ಸೇರಿಸಿ ಒಟ್ಟು 75,000 ರೂಪಾಯಿ ಅವರಿಗೆ ಆರ್ಡರ್ ಕಾಪಿಯನ್ನ ಕೊಟ್ಟಿದ್ದಾರೆ. ಎಷ್ಟೋ ಜನಕ್ಕೆ ಈ ತರ ಆರ್ಡರ್ ಕಾಪಿಗಳನ್ನ ನೋಡಿರ್ತೀರಿ. ಇದು ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋಂಥದ್ದು ಒಂದು ಕ್ವಶನ್ ಮಾರ್ಕು. ಇದು ಆರ್ಡರ್ ಕಾಪಿ ಬಂತು ಅಂದ್ರೆ ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತಂತ ಒಂದು ಗ್ಯಾರಂಟಿ ಇದ್ದಂಗ ಇದು. ಈ ಆರ್ಡರ್ ಕಾಪಿ ಬಂದ ಮೇಲೆ 3 ತಿಂಗಳು ಆಗ್ಬೋದು, 30 ದಿನನೂ ಆಗ್ಬೋದು, ನಿಮ್ಮ ಅಕೌಂಟಿಗೆ ನಿಮ್ಮ ಆಧಾರ್ ಸೀಡಿಂಗ್ ಇರುವಂತಹ ಅಕೌಂಟ್, NPCI ಆಗಿರುವಂತಹ ಅಕೌಂಟು, ಇವ್ರದ್ದು ಯಾರು ನಾಮಿನಿ ಇದಾರಲ್ಲ ನಾಗವ್ವ ಅಂತೇಳಿ, ಅವ್ರ ಅಕೌಂಟಿಗೆ ದುಡ್ಡು ಜಮಾ ಆಗುತ್ತೆ. ಇವ್ರ ಅಕೌಂಟಿಗೆ ದುಡ್ಡು ಜಮಾ ಆಗ್ಬೇಕಂದ್ರೆ NPCI ಕಂಪಲ್ಸರಿ ಚೆಕ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಅದೇ ಅಕೌಂಟಿಗೆ ಒಂದು 3 ತಿಂಗಳ ಒಳಗಡೆ ಆಟೋಮೆಟಿಕ್ ಆಗಿ ಅಮೌಂಟ್ ಜಮಾ ಆಗತ್ತ. ಅದಾದ್ಮೇಲೆ ಮತ್ತೆ ಯಾರಾದ್ರೂ ಅವ್ರ ಕುಟುಂಬದಲ್ಲಿ ಕಟ್ಟಡ ಕಾರ್ಮಿಕರ ಕಾರ್ಡ್ ಮಾಡಿಸ್ತಾ ಇದ್ರೆ ಮತ್ತೆ ಅವ್ರು ಹೊಸ ಕಾರ್ಡ್ ಅನ್ನು ಮಾಡ್ಕೋಬಹುದು. ಅಲ್ಲಿಗೆ ಅವ್ರ ಕಾರ್ಡ್ ಕ್ಲೋಸ್ ಆಗುತ್ತೆ. ಅವ್ರಿಗೆ ಏನು ಸಿಗಬೇಕಾಗಿರುವಂತಹ ಸವಲತ್ತು ಸಿಕ್ತು ಅಂತಂದ್ರೆ
ಅವರು ಡೆತ್ ಆದ್ರು ಅಂದ್ರೆ ಕಟ್ಟಡ ಕಾರ್ಮಿಕರ ಕಾರ್ಡ್ ಟೋಟಲಿ ಕ್ಲೋಸ್. ಓಕೆ, ಇದನ್ನ ಅವ್ರ ಕುಟುಂಬದವ್ರಿಗೆ ನಾವು ಒಪ್ಪಿಸ್ತಾ ಇದ್ದೀವಿ. ಅವ್ರು ಯಾವ ತರ ಇದನ್ನ ಪ್ರೊಸೀಜರ್ ಫಾಲೋ ಮಾಡಿದ್ರು, ಅವ್ರಿಗೆ ಏನಾಗಿದೆ ಅಂತ ಹೇಳಿ ಅವ್ರ ಕಡೆಯಿಂದ ಒಂದೆರಡು ಮಾತುಗಳನ್ನ ಕೇಳ್ರಿ. ಅಣ್ಣ ತಗೊಳ್ರಿ, ನಮಸ್ಕಾರ. ನಾವ್ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದೀವಿ, ನೀವು ನಮ್ಮ ಹತ್ರ ಬಂದಿದ್ರಿ ಅಂಗಡಿಗೆ ಈ ತರ ಆಗಿದೆ ಅಂತ ಹೇಳಿ. ನಾವು ನಿಮ್ಗೆ ಮೊದಲೇ ಹೇಳಿದೀವಿ ಡಾಕ್ಯುಮೆಂಟ್ಸ್ ಏನೇನ್ ಬೇಕಾಗತ್ತಾ, ಏನೇನ್ ಪ್ರೊಸೀಜರ್ ಇರುತ್ತಾ, ನೀವ್ ಏನೇನ್ ಕೆಲಸ ಮಾಡಿದಿರಿ ಇದಕ್ಕೆ ಸೂಟೇಬಲ್. ನಾವು ಆನ್ಲೈನ್ ಕೆಲಸ ಮಾಡೋರು ಅಷ್ಟೇ, ಉಳಿದಿರೋ ಕೆಲಸ ಮಾಡಿರೋದು ನೀವ್ ಹೆಂಗ್ ಮಾಡಿದಿರಿ ಅಂತ 4 ಜನ ಕೇಳಿದ್ರೆ ಅದು ಮತ್ತೊಂದ್ 10 ಜನಕ್ಕೆ ದಾರಿಗೆ ಮಾಡಿ ಕೊಟ್ಟಂಗಾಗತ್ತೆ. ಅದನ್ನ ಬಿಟ್ರೆ ಇದ್ರಲ್ಲಿ ಏನು ನಮಗೆ ಲಾಭ ಇಲ್ಲ. ನಮಗೇನ್ರಿ ಖುಷಿ ಅದ ನೋಡ್ರಿ, ಯಾರು 10 ಪೈಸಾನು ಕೊಡಂಗಿಲ್ಲ ಅಂತದ್ರಲ್ಲಿ ಸರ್ಕಾರದ ಸವಲತ್ತು ನಿಮ್ ಕೈಗೆ ಬಂದಿದೆ ಅಂದ್ರೆ ಖುಷಿ ಪಡ್ಬೇಕು. ಯಾಕಂದ್ರೆ ಅಷ್ಟು ಈಸಿಯಾಗಿ ಸಿಗಂಗಿಲ್ಲ. ಇವತ್ತು ಸರ್ಕಾರ ಸೌಲಭ್ಯಗಳು ಸಿಗ್ಬೇಕಂತಂದ್ರೆ ಎಷ್ಟೋ ಜನ ಬ್ರೋಕರ್, ಏಜೆಂಟು, ಮತ್ತೊಂದು ದಲಾಲಿ, ಬಹಳಷ್ಟು ಸಿಸ್ಟಮ್ ಸೈನ್ ತ್ರೋ ಕೆಲಸ ಮಾಡ್ಬೇಕು ಇವತ್ತು. ಅಂತ ಸಂದರ್ಭದಲ್ಲಿ ನೇರವಾಗಿ ಫಲಾನುಭವಿಗೆ ಸರ್ಕಾರದಿಂದ ಸಿಗುತ್ತಂದ್ರೆ ಅದು ನಮಗ್ ಖುಷಿ. ಅದು ಅಷ್ಟೇ. ಹೇಳ್ರಿ ಯಜಮಾನ್ರೆ, ನಿಮ್ಗೆ ಏನ್ ಅನಿಸ್ತಾ ಇದೆ? ಈಗ ಒಳ್ಳೆ ಕೆಲಸ ಆಗೋದು. ಕಾರ್ಮಿಕರ ಕಾರ್ಡ್ ಇಷ್ಟ ದಿನ ಯಾವ್ದು ಇರಾಕಿಲ್ಲ, ಈಗ ಒಂದ್ ಒಳ್ಳೆ ಉದ್ದೇಶಕ್ಕಾಗಿ ಆಗೈತಿ. ಇದು ನಾವು ಫಸ್ಟ್ ನಾವು ಇದನ್ನ ನೋಡಿದ್ವಿ, ತಗೊಂಡಿದ್ವಿ ನಾವು ಫಸ್ಟ್ ಒಂದು ಅನುಕೂಲ ಆಕತ್ತಂತ ನಮ್ಮ ಎಷ್ಟೋ ಜನಕ್ಕೆ ಒಂದು ಪ್ರಶ್ನೆ ಏನಂದ್ರೆ, ಕಟ್ಟಡ ಕಾರ್ಮಿಕರ ಕಾರ್ಡು ಪ್ರತಿ ವರ್ಷ ರಿನ್ಯೂವಲ್ ಮಾಡಿಸೋದಾಯ್ತು, ಏನು ಲಾಭನ ಬಂದಿಲ್ಲ ಅಂತಿರ್ತಾರ. ನೋಡ್ರಿ, ಬರೋದಿತ್ತು ಅಂದ್ರೆ ಯಾವತ್ತೋ ಒಂದು ದೊಡ್ಡ ಅಮೌಂಟ್ ಬರ್ಬೋದು. ನಾವು ನಿಜವಾಗ್ಲೂ ಕಟ್ಟಡ ಕಾರ್ಮಿಕರಿದ್ರೆ ನಮ್ ಕಾರ್ಡ್ ಮಾಡಿಸ್ಬೇಕು, ನಮ್ಗೆ ಅವಶ್ಯಕತೆ ಬಂದಿರುವಂತಹ ಸ್ಕೀಮ್ಗಳನ್ನ ನಾವು ಉಪಯೋಗ ಮಾಡ್ಕೋಬೇಕು. ನಾವು ಯಾವ ಸ್ಕೀಮಿಗೂ ಎಲಿಜಿಬಲ್ ಇಲ್ಲ ಅಂತಂದಾಗ ನಾವು ಯಾವುದಕ್ಕೂ ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು. ಅವ್ರು ಹೇಳ್ತಾ ಇದಾರೆ ನಾವು ಕಾರ್ಡ್ ಮಾಡಿಸಿದ್ಮೇಲೆ ಇದೇ ಫಸ್ಟ್ ನಾವು ಲಾಭ ತಗೊಂಡಿರುವಂತದ್ದು, ಇದನ್ನ ಬಿಟ್ಟರೆ ನಮ್ಗೆ ಯಾವ್ದು ಬೆನಿಫಿಟ್ ಬಂದಿಲ್ಲ ಅಂತಾರ. ನೋಡ್ರಿ, ಇವತ್ತರ ಸಿಗುತ್ತಂತ ಅವ್ರಿಗೆ ಏನಾದ್ರು ಗೊತ್ತಿತ್ತಾ? ಇಂಥ ಪರಿಸ್ಥಿತಿ ಬರ್ತದಂತ ಅವ್ರಿಗೆ ಏನಾದ್ರು ಗೊತ್ತಿತ್ತಾ? ಯಾರಿಗೂ ಗೊತ್ತಿರಂಗಿಲ್ಲ. ದಯವಿಟ್ಟು ನೀವು ನಿಜವಾಗ್ಲೂ ಕಟ್ಟಡ ಕಾರ್ಮಿಕರಾದ್ರೆ ನೀವು ಸರಳವಾಗಿ ಆನ್ಲೈನ್ ಮುಖಾಂತರ ನಿಮ್ಮ ಸಮೀಪದ ಸೇವಾ ಕೇಂದ್ರದಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಿ ನೀವು ಕಾರ್ಡ್ಗಳನ್ನ ಮಾಡಿಸ್ಕೋಬಹುದು. ನೀವು ಸರ್ಕಾರದ ಎಲ್ಲಾ ಸೌಲಭ್ಯಗಳನ್ನ ಸರಳವಾಗಿ ಪಡಿಬಹುದು. ಇವತ್ತು ನಾವು ಈ ಸ್ಕೀಮ್ ಅನ್ನ ಸರಳವಾಗಿ ಹೇಗೆ ಮುಡ್ಸಿದೇವೆ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳಿ ತೋರಿಸಿದೇವಿ. ಎಲ್ಲರೂ ನಿಮಗೆ ಮಾಹಿತಿಯನ್ನ ತಿಳ್ಕೊಳ್ರಿ. ನಿಮ್ ಪರಿಚಯದವರು ಯಾರಾದ್ರೂ ಈ ತರ ಏನಾದ್ರೂ ಮಾಹಿತಿ ಗೊತ್ತಿಲ್ಲ ಅಂತಂದಾಗ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೊಂದು ಮಾಹಿತಿ ಸಿಗ್ಲಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದ.